ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್. ಮಕ್ಕಳ, ಲಾಸ್ಟ್ ಕ್ಲಾಸ್ನಲ್ಲಿ ವಿ ಡಿಸ್ಕಸ್ಡ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಅಲ್ವಾ, ಎಸ್ಪೆಷಲಿ ಆಡ್ ನಂಬರ್ಸ್ ಮತ್ತು ಈವನ್ ನಂಬರ್ಸ್. ಮಕ್ಕಳ ರೀಕಾಲ್ ಮಾಡ್ಕೊಳ್ಳಿ. ಆಡ್ ನಂಬರ್ಸ್ ಅಂದರೆ ಏನು ಅಂತ ಗೊತ್ತು ನಿಮಗೆ, ಡೆಫಿನೇಷನ್ ಗೊತ್ತು. 1 3 5 7 ದೇ ಆರ್ ಆಲ್ ಆಡ್ ನಂಬರ್ಸ್ ದಟ್ ಕೆನಾಟ್ ಬಿ ಡಿವೈಡೆಡ್ by 2, they are odd numbers which cannot be divided into two equal parts are called odd numbers that cannot be broken up into pairs, they are called odd numbers. ಆಯಿತಾ. ಈವನ್ ನಂಬರ್ಸ್ ಉಲ್ಟಾ ಆಫ್ ಆಡ್ ನಂಬರ್ಸ್, ಅದನ್ನೆಲ್ಲ ನೋಡಿದ್ವಿ ನಾವು. ಬಟ್ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ಈವನ್ ನಂಬರ್ಸ್ ಹ್ಯಾವ್ ದಿ ಶೇಪ್ ಆಫ್ ಎ ರೆಕ್ಟ್ಯಾಂಗಲ್, ವೆರಾಸ್ ಆಡ್ ನಂಬರ್ಸ್ ಡು ನಾಟ್ ಹ್ಯಾವ್ ಎ ಶೇಪ್ ಆಫ್ ಎ ರೆಕ್ಟ್ಯಾಂಗಲ್. ಸೊ ವಾಟ್ ಈಸ್ ದ ಶೇಪ್ ಆಫ್ ಎನ್ ಆಡ್ ನಂಬರ್? ನಾವು ನೋಡಿದ್ವಿ ಅಲ್ವಾ ಮಕ್ಕಳ, ಒಂದಕ್ಕೆ ಜೋಡಿ ಇರಲ್ಲ, ಒಂದಕ್ಕೆ ಪೈರ್ ಇರಲ್ಲ. ಸೊ ದೇರ್ ಫಾರ್ ಒಂಥರ ಟ್ರಕ್ ಶೇಪಲ್ಲಿ ಆಡ್ ನಂಬರ್ ಇರುತ್ತೆ ಅಲ್ವಾ. ನಾವು ಲಾಸ್ಟ್ ಕ್ಲಾಸ್ನ ನಾವು ಎಂಡ್ ಮಾಡಿದ್ದು ವಿತ್ ಎ ಕ್ವಶನ್. ಆಯಿತಾ. ಏನು ಕ್ವಶನ್ ಅದು ಅಂತಂದರೆ, ವಾಟ್ ನಂಬರ್ ವಿಲ್ ಯು ಗೆಟ್ ವೆನ್ 2 ಆಡ್ ನಂಬರ್ಸ್ ಆರ್ ಆ್ಯಡೆಡ್ ಅಂತ. ಆಯಿತಾ. ಸೊ ನಾನು ಹೇಳಿದ್ದೆ ಮಕ್ಕಳ, ದಿಸ್ ಈಸ್ ದ ಬ್ಯೂಟಿ ಆಫ್ ಮ್ಯಾಥಮೆಟಿಕ್ಸ್. ಈಗ ನಾನು ವೆನ್ 2 ಆಡ್ ನಂಬರ್ಸ್ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಎಕ್ಸಾಂಪಲ್ ತೊಗೋಬೋದು. ಸರ್, 3 ಈಸ್ ಎನ್ ಆಡ್ ನಂಬರ್ ಆ್ಯಂಡ್ 7 ಈಸ್ ಎನ್ ಆಡ್ ನಂಬರ್. If I add these two numbers, I get 10. 3 is an odd, this is an odd number. 7 is also an odd number, but 10 is an even number. Okay, so ಒಂದು ಎಕ್ಸಾಂಪಲ್ ತೊಗೊಂಡು ನೀವು ಹೇಳ್ಬೋದು, ಸರ್ if we add 2 odd numbers we'll get an even number ಅಂತ. ಬಟ್ ದಿಸ್ ಈಸ್ ಟ್ರೂ ಓನ್ಲಿ ಫಾರ್ ದಿಸ್ ಎಕ್ಸಾಂಪಲ್. ನಾನು ಹೇಳ್ತೀನಿ, ಯು ಹ್ಯಾವ್ ಟು ಶೋ ಮೀ ಫಾರ್ ಆಲ್ ದ ನಂಬರ್ಸ್ ಅಂತ. ಹೆಂಗಾಗುತ್ತೆ ಸರ್, ಅಷ್ಟೊಂದು ನಂಬರ್ಸ್ ಇದೆ, ದೇರ್ ಆರ್ ಇನ್ಫೈನೈಟ್ಲಿ ಮೆನಿ ಆಡ್ ನಂಬರ್ಸ್, ಹೆಂಗಾಗುತ್ತೆ ಸರ್? ಸೊ ವಿಜುವಲ್ ಪ್ರೂಫ್ ಅಂತ ಇದೆ ಮಕ್ಕಳ ಮ್ಯಾಥಮೆಟಿಕ್ಸಲ್ಲಿ. ಓಕೆ, ವಿಜುವಲ್ ಪ್ರೂಫಲ್ಲಿ ವಿ ಕ್ಯಾನ್ ಆರಾಮ್ಸೆ ಶೋ ದಟ್ ಇಫ್ ಯು ಆ್ಯಡ್ ಎನಿ 2 ಆಡ್ ನಂಬರ್ಸ್ ವಿಲ್ ಆಲ್ವೇಸ್ ಗೆಟ್ ಎನ್ ಈವನ್ ನಂಬರ್. ಹೇಗೆ ಸರ್ ಅದು? ಎಸ್, ನೋಡೋಣ. ನೀವು ಟ್ರೈ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಮಕ್ಕಳ, ಜಸ್ಟ್ ಯೋಚನೆ ಮಾಡಿ, ವಾಟ್ ಈಸ್ ದ ಶೇಪ್ ಆಫ್ ಎನ್ ಆಡ್ ನಂಬರ್? ದ ಶೇಪ್ ಆಫ್ ಎನ್ ಈವನ್ ನಂಬರ್ ಈಸ್ ಎ ರೆಕ್ಟ್ಯಾಂಗಲ್ ಅಂತ ನಿಮ್ಗೆ ಗೊತ್ತು. ವಾಟ್ ಈಸ್ ದ ಶೇಪ್ ಆಫ್ ಎನ್ ಆಡ್ ನಂಬರ್? ದ ಶೇಪ್ ಆಫ್ ಎನ್ ಆಡ್ ನಂಬರ್ ಈಸ್ ಲೈಕ್ ದಿಸ್. ಹೌದು ತಾನೆ? ಹೌದು ಸರ್, ಒಂಥರ ಟ್ರಕ್ ಥರ ಇದೆ. ಅಂದರೆ ಇಲ್ಲಿ ಒಂದಕ್ಕೆ ಮಕ್ಕಳ 1, ದೆರ್ ಈಸ್ ನೋ ಪೇರ್. ಇದಕ್ಕೆ ದೆರ್ ಈಸ್ ನೋ ಪೇರ್. there is no pair. For all others there is a pair, but ಅದಕ್ಕೆ ನಾವು ಆಡ್ ನಂಬರ್ ಅಂತ ಕರಿತೀವಿ. ಹೌದಾನೆ? For 1 there is no pair. Okay, so shape is just like this. Okay, ಆಯಿತು ಸರ್. So this represents any odd number ಮಕ್ಕಳ. any odd number. You take any odd number. ಇದು ಅಷ್ಟೇ, any odd number, not a particular odd number. ಸೊ ಇವೆರಡನ್ನೂ ಜಾಯಿನ್ ಮಾಡಿದರೆ ಮಕ್ಕಳ, ಆ್ಯಡ್ ಮಾಡೋದು ಅಂದರೆ ಜಾಯಿನ್ ಮಾಡೋದು ಅಂತ. ಇವೆರಡು ಜಾಯಿನ್ ಮಾಡಿದ್ರೆ ಏನಾಗುತ್ತೆ ನೋಡಿ. ನಾನು ಹೆಂಗೆ ಜಾಯಿನ್ ಮಾಡ್ತೀನಿ, ಸುಮ್ಮನೆ ಹೀಗೆ ಜಾಯಿನ್ ಮಾಡಲ್ಲ ನಾನು ಫಸ್ಟ್ ಇದನ್ನು ರೊಟೇಟ್ ಮಾಡ್ತೀನಿ ಈ ಥರ. ಓಕೆ, ಆ್ಯಂಡ್ ದೆನ್ ಐ ಜಾಯಿನ್ ಲೈಕ್ ದಿಸ್. ಓಕೆ, ಸೊ ಏನಾಯ್ತು ಈಗ? ವಾಟ್ ಡಿಡ್ ಐ ಗೆಟ್? I got a bigger rectangle. It's a rectangle. Rectangle means even number. Right? So ಏನಾಯಿತು ಮ್ಯಾಜಿಕ್? ಮ್ಯಾಜಿಕ್ ಏನಿಲ್ಲ ಮಕ್ಕಳ. ನೋಡಿ, ಇದಕ್ಕೆ there was one which was missing a pair, which ಒಂದು ಜೋಡಿ ಮಿಸ್ ಆಗ್ತಿತ್ತು. ಇದಕ್ಕೆ there was no partner. ಇದಕ್ಕೆ ಪಾರ್ಟ್ನರ್ ಇರ್ತಿರಲಿಲ್ಲ ಇದಕ್ಕೆ, ಈ ನಂಬರ್ಗೆ. And there is another number which was also missing its partner. ಈಗೇನಾಯಿತು? ಇವೆರಡು ಪೇರ್ ಆಯಿತು. ಅಫ್ಕೋರ್ಸ್ ಬೇರೆದಕ್ಕೆಲ್ಲ ಪೇರ್ ಇದೆ, ಬಟ್ ಇದಕ್ಕೆ ಇರಲಿಲ್ಲ, ಇದಕ್ಕೂ ಇರಲಿಲ್ಲ. ನೌ ದೀಸ್ ಟು ಬಿಕೇಮ್ ಎ ಪೇರ್ ಅಲ್ವಾ. ನೌ ದಿಸ್ ಎಂಟೈರ್ ಥಿಂಗ್ ಈಸ್ ಎನ್ ಈವನ್ ನಂಬರ್. ಓಕೆ, ಸೊ ಇದನ್ನು ಯಾಕೆ ತೋರಿಸ್ತಿದ್ದೀನಿ ಅಂತಂದರೆ, ಇದನ್ನು ವಿಜುವಲ್ ಪ್ರೂಫ್ ಅಂತ ಕರೀತಾರೆ ಮಕ್ಕಳ ಮ್ಯಾಥಮೆಟಿಕ್ಸಲ್ಲಿ. ದಿಸ್ ಕಾಲ್ಡ್ ವಿಜುವಲ್ ಪ್ರೂಫ್. this is one of the beauties of mathematics, right? Visual proof ಅಂತ. ಸೊ ಇದೇ ಥರ ನಾವು ಈ ಚಾಪ್ಟರಲ್ಲಿ, ಸ್ಕ್ವೇರ್ ಆ್ಯಂಡ್ ಎ ಕ್ಯೂಬ್ ಚಾಪ್ಟರಲ್ಲಿ ಈ ಥರ ವಿಜುವಲ್ ಪ್ರೂಫ್ಸ್ ನಾವು ತುಂಬ ಎನ್ಕೌಂಟರ್ ಮಾಡ್ತೀವಿ.
ಅದು ತುಂಬ ಚೆನ್ನಾಗಿರುತ್ತೆ, ನೀವು ತುಂಬ ಎಂಜಾಯ್ ಮಾಡ್ತೀರಾ. ಓಕೆ, ಎಸ್, ಮುಂದಕ್ಕೆ ಹೋಗೋಣ ಮಕ್ಕಳ. ಸೊ ರೆಕ್ಟ್ಯಾಂಗ್ಯುಲರ್ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಆಡ್ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಈವನ್ ನಂಬರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಾವು ನೀವು ಆರಾಮ್ಸೆ ಹೇಳ್ತೀರಾ, ವಾಟ್ ಆರ್ ದೀಸ್ ನಂಬರ್ಸ್ ಕಾಲ್ಡ್? ಜಸ್ಟ್ ಅಬ್ಸರ್ವ್ ಮಾಡಿ ಹೇಳಿ ನನಗೆ, ವಾಟ್ ಆರ್ ದೀಸ್ ನಂಬರ್ಸ್ ಕಾಲ್ಡ್? ಹೌ ಡು ದೇ ಲುಕ್? ಡು ದೇ ಲುಕ್ ಲೈಕ್ ಎ ರೆಕ್ಟ್ಯಾಂಗಲ್? ನೋ ಸರ್, ದೇ ಲುಕ್ ಲೈಕ್ ಸ್ಕ್ವೇರ್ಸ್. ಹೌದಾನೆ? ಸ್ಕ್ವೇರ್ಸ್. ಮಕ್ಕಳ, ಇದನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ಬೋದು ನಾವು? I can represent it like this: 1 into 1, there is 1 row 1 column, 2 rows 2 column, 3 rows 3 column, 4 rows 4 column. ಮಕ್ಕಳ, ಎಷ್ಟು ರೋಸ್ ಇದೆಯೋ ಅಷ್ಟೇ ಕಾಲಮ್ಸ್ ಇದೆ ಅಲ್ವಾ? ಸ್ಕ್ವೇರಲ್ಲಿ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಅಲ್ವಾ? ಸೊ ಎಷ್ಟು ರೋಸ್ ಇದೆಯೋ ಅಷ್ಟೇ ಕಾಲಮ್ಸ್ ಇದೆ. ದೇರ್ ಫೋರ್ ವಿ ಕ್ಯಾನ್ ಕಾಲ್ ದೀಸ್ ಆ್ಯಸ್ ಸ್ಕ್ವೇರ್ ನಂಬರ್ಸ್, ರೈಟ್? ಎಸ್, ವಿ ಕ್ಯಾನ್ ಕಾಲ್ ದೀಸ್ ಆ್ಯಸ್ ಸ್ಕ್ವೇರ್ ನಂಬರ್ಸ್. ಓಕೆ, ಸೊ next, these are the square numbers: 1, 4, 9, 16, 25, 36, 5 into 5, 6 into 6, 7 into 7, 8 into 8, equal rows, equal columns, 8 into 8, 9 into 9, 10 into 10. ಇದನ್ನೆಲ್ಲ ನಾವು ಸ್ಕ್ವೇರ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ವಿ ವಿಲ್ ಸ್ಟಡಿ ಅಬೌಟ್ ಇಟ್ ಇನ್ ಮಚ್ ಡೀಟೇಲ್. ಓಕೆ, ನೆಕ್ಸ್ಟ್, there are another category of numbers. Okay, with this we will end this class. Okay, this is the last topic. What are these numbers called? So we looked at rectangular numbers, we looked at square numbers. Now ಇದು ಯಾವ ಶೇಪ್ ಕಾಣಿಸ್ತಿದೆ ಮಕ್ಕಳ? ಎಸ್, ಸೊ ಇದು ಟ್ರಯಾಂಗಲ್ ಶೇಪಲ್ಲಿದೆ. ದಿಸ್ ಈಸ್, ನೋಡಿ, ಟ್ರಯಾಂಗಲ್ ಶೇಪಲ್ಲಿದೆ. ದಿಸ್ ರೆಪ್ರೆಸೆಂಟ್ಸ್ 1, ದಿಸ್ ರೆಪ್ರೆಸೆಂಟ್ಸ್ 3, ದಿಸ್ ರೆಪ್ರೆಸೆಂಟ್ಸ್ 6, ದಿಸ್ ರೆಪ್ರೆಸೆಂಟ್ಸ್ 10. ಡಾಟ್ಸ್ 1, 2, 3, 4, 5, 6. So 6. This represents 10. And these are called triangular numbers. Because triangular shape ಇದೆ, therefore they are called triangular numbers. Okay? But observe ಮಾಡಿ ಇದನ್ನು. Okay? Next, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಬಿಕಾಸ್ ಒಂದು ಕ್ವಶನ್ ಬರ್ತಾ ಇದೆ ನಿಮಗೆ. ಯು ಹ್ಯಾವ್ ಟು ಟ್ರೈ ದಟ್ ಕ್ವಶನ್. ಏನಪ್ಪ ಕ್ವಶನ್ನು ಅಂತಂದರೆ, ದೀಸ್ ಆರ್ ಕಾಲ್ಡ್ ಟ್ರಯಾಂಗ್ಯುಲರ್ ನಂಬರ್ಸ್. ಆ್ಯಂಡ್ ದ ಕ್ವಶನ್ ಈಸ್, ಓಕೆ, ವಾಟ್ ಆರ್ ದೀಸ್ ಟ್ರಯಾಂಗ್ಯುಲರ್ ನಂಬರ್ಸ್ ಆಲ್ಸೋ ಕಾಲ್ಡ್? ಇದಕ್ಕೆ ಇನ್ನೊಂದು ಹೆಸರಿದೆ. ಟ್ರಯಾಂಗ್ಯುಲರ್ ನಂಬರ್ಸ್ಗೆ ಇನ್ನೊಂದು ಹೆಸರಿದೆ. ಓಕೆ, ನಿಮ್ಗೊಂದು ಹಿಂಟ್ ಕೊಡ್ತೀನಿ ಮಕ್ಕಳ. ನಾನು ಶೇಪ್ ಬರಿತೀನಿ, ಆ ಶೇಪ್ ಬರೆದ್ಬಿಟ್ಟು ಯು ಕ್ಯಾನ್ ಗೆಸ್ ಮಾಡಿ. ಓಕೆ, ಸೊ ನೋಡಿ, ಈ ಥರನೂ ಮಾಡ್ಬೋದಲ್ವ ನಾವು? ಈ ಥರನೂ ಅಲ್ವಾ? ಎಸ್, ಈ ಥರನೂ ಶೇಪ್ ಡ್ರಾ ಮಾಡ್ಬೋದು ನಾವು. ವಾವ್! ಸೊ ಇದು ಹೆಂಗೆ ಕಾಣಿಸ್ತಾ ಇದೆ ಮಕ್ಕಳ? ನೀವು ಇದನ್ನು ಎಲ್ಲಿ ನೋಡಿದ್ದೀರಾ? ನೀವು ಹೆಂಗೆ ಕಾಣಿಸ್ತಾ ಇದೆ ಇದನ್ನು? ಓಕೆ, ಸೊ ಎಷ್ಟೊಂದು ಜನ ಏನೇನೋ ಹೇಳ್ತಾರೆ. ಓಕೆ, ಒಂದು, ದೇ ಲುಕ್ ಲೈಕ್ ಸ್ಟೇರ್ ಕೇಸ್ ಅಂದರೆ ಏಣಿ. ನೀವು ಫಸ್ಟ್ ಫ್ಲೋರಲ್ಲಿ ಇರ್ತೀರಾ, ಸೆಕೆಂಡ್ ಫ್ಲೋರಲ್ಲಿ ಇರ್ತೀರಾ, ನೀವು ಮೆಟ್ಲು ಹತ್ಕೊಂಡು ಬರ್ತೀರಲ್ವ, ಏಣಿ. ಸೊ ಇದನ್ನು ಸ್ಟೇರ್ ಕೇಸ್ ಅಂತ ಕರಿಬೋದು. ಮತ್ತು ಈ ನೀವು ಪ್ರೈಸ್ ವಿನ್ ಆದರೆ ಯಾವ್ದಾದ್ರು ಸ್ಪೋರ್ಟ್ಸ್ ಕಾಂಪಿಟೇಷನಲ್ಲಿ ನಿಮ್ಮನ್ನು ಈ ಥರ ಇರುತ್ತೆ ಸ್ಟೆಪ್ಸ್ ಮೇಲೆ ಹತ್ತಿಸ್ಬಿಟ್ಟು ನಿಮಗೆ ಪ್ರೈಸ್ ಎಲ್ಲ ಕೊಡ್ತಾರೆ ಅಲ್ವಾ? ಸೊ ಬೇಸಿಕಲಿ ದೀಸ್ ಆರ್ ಸ್ಟೇರ್ ಕೇಸ್ ಶೇಪಲ್ಲಿದೆ. ಓಕೆ, ದೇರ್ ಫೋರ್ ಟ್ರಯಾಂಗ್ಯುಲರ್ ನಂಬರ್ಸ್ ಆರ್ ಆಲ್ಸೋ ಕಾಲ್ಡ್ ಸ್ಟೇರ್ ಕೇಸ್ ನಂಬರ್ಸ್. ಓಕೆ, ಸೊ ಶೇಪ್ಸ್, ಬೇರೆ ಶೇಪ್ಸ್ ಇದೆ ಮಕ್ಕಳ. ನಂಬರ್ಸ್ ಹ್ಯಾವ್ ಶೇಪ್ಸ್. ಓಕೆ, ದೇ ಹ್ಯಾವ್ ಕಮ್ ಅ ಲೈಫ್. ಸೊ ಸ್ಟೇರ್ ಕೇಸ್ ನಂಬರ್ಸ್, ಇದನ್ನು ನಾವು ಸ್ಟೇರ್ ಕೇಸ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ನಾವು ಕ್ಯಾನ್ ಯು ರೈಟ್ ದ ಫಸ್ಟ್ 10 ಟ್ರಯಾಂಗ್ಯುಲರ್ ನಂಬರ್ಸ್? ಸೊ ನಾನು ಅಸೈನ್ಮೆಂಟ್ ಅಂತ ಕೊಡಲ್ಲ, ಇದನ್ನು ವಿಡಿಯೋ ಪಾಸ್ ಮಾಡಿ ಯು ಹ್ಯಾವ್ ಟು ರೈಟ್ ದ ಫಸ್ಟ್ 10 ಟ್ರಯಾಂಗ್ಯುಲರ್ ನಂಬರ್ಸ್. ಓಕೆ, ಸೊ ನೀವು ಟ್ರಯಾಂಗ್ಯುಲರ್ ನಂಬರ್ಸ್ ಬರಿಬೇಕು ಅಂತಂದರೆ ಯು ಹ್ಯಾವ್ ಟು ನೋ ದ ಪ್ಯಾಟ್ರನ್. ಓಕೆ, ಫಸ್ಟ್ 4 ಟ್ರಯಾಂಗ್ಯುಲರ್ ನಂಬರ್ಸ್ ನಾನು ಕೊಟ್ಬಿಟ್ಟಿದ್ದೀನಿ ನಿಮಗೆ. ಫಸ್ಟ್ 4 ಟ್ರಯಾಂಗ್ಯುಲರ್ ನಂಬರ್ಸ್. ದಿಸ್ ಈಸ್ ದ ಫಸ್ಟ್ ಟ್ರಯಾಂಗ್ಯುಲರ್ ನಂಬರ್, ದಿಸ್ ಈಸ್ ದ ಸೆಕೆಂಡ್ ಟ್ರಯಾಂಗ್ಯುಲರ್ ನಂಬರ್, ದಿಸ್ ಈಸ್ ದ ಥರ್ಡ್ ಟ್ರಯಾಂಗ್ಯುಲರ್ ನಂಬರ್, ದಿಸ್ ಈಸ್ ದ ಫೋರ್ತ್ ಟ್ರಯಾಂಗ್ಯುಲರ್ ನಂಬರ್. ಸೊ ಅಬ್ಸರ್ವ್ ಮಾಡಿ ಮಕ್ಕಳ ಇದನ್ನು. ಓಕೆ, ಜಸ್ಟ್ ಅಬ್ಸರ್ವ್, ಪಾಸ್ ದ ವಿಡಿಯೋ ಆ್ಯಂಡ್ ಜಸ್ಟ್ ಅಬ್ಸರ್ವ್. ಓಕೆ, ಫಸ್ಟ್ ಟ್ರಯಾಂಗ್ಯುಲರ್ ನಂಬರ್ 1, ಸೆಕೆಂಡ್ ಟ್ರಯಾಂಗ್ಯುಲರ್ ನಂಬರ್ 3 ಹೆಂಗೆ ಬಂತು ಅಬ್ಸರ್ವ್ ಮಾಡಿ.
ಥರ್ಡ್ ಟ್ರಯಾಂಗ್ಯುಲರ್ ನಂಬರ್ 6 ಹೇಗೆ ಬಂತು ಅಬ್ಸರ್ವ್ ಮಾಡಿ. ಫೋರ್ತ್ ಟ್ರಯಾಂಗ್ಯುಲರ್ ನಂಬರ್ 10 ಹೇಗೆ ಬಂತು ಅಬ್ಸರ್ವ್ ಮಾಡಿ. ಯು ರೈಟ್ ದ ನೆಕ್ಸ್ಟ್ 6 ಟ್ರಯಾಂಗ್ಯುಲರ್ ನಂಬರ್ಸ್. ಓಕೆ, ವಿಡಿಯೋ ಪಾಸ್ ಮಾಡಿ, ನೀವೇ ಟ್ರೈ ಮಾಡಿ. ತಪ್ಪಾದರೂ ತೊಂದರೆ ಇಲ್ಲ ಮಕ್ಕಳ, ನೀವೇ ಟ್ರೈ ಮಾಡಿ, ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ. ಓಕೆ, ರೈಟ್. ಸೊ ನೀವು ಅಟೆಂಪ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೋಡೋಣ ಈಗ. ವಿ ವಿಲ್ ಟ್ರೈ ಟು ರೈಟ್ ದ ಫಸ್ಟ್ 10 ಟ್ರಯಾಂಗ್ಯುಲರ್ ನಂಬರ್ಸ್. ಓಕೆ ಮಕ್ಕಳ ನೋಡಿ, ಈ ಥರ ಒಂದು ಟೇಬಲ್ ಮಾಡ್ಕೊಂಡಿದ್ದೀನಿ. ಐ ವಿಲ್ ರೈಟ್ ದ ಫಸ್ಟ್ 5 ಟ್ರಯಾಂಗ್ಯುಲರ್ ನಂಬರ್ಸ್, ಪ್ಯಾಟ್ರನ್ ಬರಿತೀನಿ. ನೆಕ್ಸ್ಟ್ 5 ನೀವೇ ಬರೀತೀರಾ. ಓಕೆ, ಐ ವಿಲ್ ಸ್ಟಾರ್ಟ್ ಫ್ರಮ್ 1 ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ಲೆಟ್ಸೇ 0 ಇದೆ. 0ಗೆ ನಾನು 1 ಆ್ಯಡ್ ಮಾಡ್ತಿದ್ದೀನಿ ಬಿಕಾಸ್ ಐ ಆಮ್ ರೈಟಿಂಗ್ ದ ಫಸ್ಟ್ ಟ್ರಯಾಂಗ್ಯುಲರ್ ನಂಬರ್. ಸೊ ವಾಟ್ ಈಸ್ 0 + 1? 0 + 1 ಈಸ್ 1. ಫಸ್ಟ್ ಟ್ರಯಾಂಗ್ಯುಲರ್ ನಂಬರ್ ಈಸ್ 1. ನಾನೇನು ಮಾಡ್ತೀನಿ, ಐ ಟೇಕ್ ದಿಸ್ ಫಸ್ಟ್ ಟ್ರಯಾಂಗ್ಯುಲರ್ ನಂಬರ್, ಪ್ರೀವಿಯಸ್ ಟ್ರಯಾಂಗ್ಯುಲರ್ ನಂಬರ್, ಅದಕ್ಕೆ ಐ ಆ್ಯಡ್ 2. ಓಕೆ, 2 ಯಾಕೆ ಆ್ಯಡ್ ಮಾಡ್ತೀಯಾ ಸರ್? ಬಿಕಾಸ್ ಸೆಕೆಂಡ್ ಟ್ರಯಾಂಗ್ಯುಲರ್, ಐ ಆಮ್ ರೈಟಿಂಗ್ ದ ಸೆಕೆಂಡ್ ಟ್ರಯಾಂಗ್ಯುಲರ್ ನಂಬರ್. ಸೆಕೆಂಡ್ ಟ್ರಯಾಂಗ್ಯುಲರ್ ನಂಬರ್ಗೆ ನಾನು 2 ಆ್ಯಡ್ ಮಾಡ್ತೀನಿ. ಓಕೆ ಸರ್, ವಾಟ್ ಈಸ್ 1 + 2? 3. ಓಕೆ, ಈ 3ನ ತೊಗೊಳ್ಳಿ ಮಕ್ಕಳ, ಮತ್ತೆ ಪ್ರೀವಿಯಸ್ ಟ್ರಯಾಂಗ್ಯುಲರ್ ನಂಬರ್ ತೊಗೊಳ್ಳಿ, 3 ತೊಗೊಳ್ಳಿ. 3ಗೆ ನೀವೇನು ಆ್ಯಡ್ ಮಾಡಬೇಕು? ಎಸ್, ಯು ಹ್ಯಾವ್ ಟು ಆ್ಯಡ್ 3 ಬಿಕಾಸ್ ಯು ಆರ್ ರೈಟಿಂಗ್ ದ ಥರ್ಡ್ ಟ್ರಯಾಂಗ್ಯುಲರ್ ನಂಬರ್. ಎಷ್ಟನೇ ಟ್ರಯಾಂಗ್ಯುಲರ್ ನಂಬರೋ ಅದನ್ನು ಅಷ್ಟು ನಂಬರ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಯಾವುದಕ್ಕೆ? ಪ್ರೀವಿಯಸ್ ಟ್ರಯಾಂಗ್ಯುಲರ್ ನಂಬರ್ಗೆ. ಸೊ ವಾಟ್ ಈಸ್ 3 + 3? 6. ಅಗೇನ್ 6 ತೊಗೊಳ್ಳಿ. 6ಗೆ ಏನು ಆ್ಯಡ್ ಮಾಡ್ತೀರಾ? 4 ಆ್ಯಡ್ ಮಾಡ್ತೀರಾ. ಅದೇ ಥರ 10 ತೊಗೊಳ್ಳಿ. 10ಗೆ ಏನು ಆ್ಯಡ್ ಮಾಡ್ತೀರಾ? ಎಸ್, 5 ಆ್ಯಡ್ ಮಾಡ್ತೀರಾ ಬಿಕಾಸ್ ಫಿಫ್ತ್ ಟ್ರಯಾಂಗ್ಯುಲರ್ ನಂಬರ್. ಓಕೆ, ಸೊ ಈಗ ಕ್ಯಾನ್ ಯು ರೈಟ್ ದ ನೆಕ್ಸ್ಟ್ 5 ಟ್ರಯಾಂಗ್ಯುಲರ್ ನಂಬರ್ಸ್ ಆನ್ ಯುವರ್ ಓನ್? ಎಸ್. ಸೊ ವಿಡಿಯೋ ಪಾಸ್ ಮಾಡಿ ಬರೀರಿ. ಟ್ರೈ ದಿಸ್. ಓಕೆ ಮಕ್ಕಳ, ಈಗ ನೀವು ಟ್ರಯಾಂಗ್ಯುಲರ್ ನಂಬರ್ಸ್ ಬರ್ದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಈಗ ನಾನು ತೋರಿಸ್ತೀನಿ, ನಿಮ್ಮ ಬರ್ದಿರೋದು ಕರೆಕ್ಟಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ರೈಟ್, ಎಸ್. ಸೊ ವಾಟ್ ಆರ್ ದಿ ಟ್ರಯಾಂಗ್ಯುಲರ್ ನಂಬರ್ಸ್? 1, 3, 6, 10, 15, 21, 28, 36, 45, 55. ಓಕೆ, ನೀವು ಬರ್ದಿರೋದು ಕರೆಕ್ಟಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ರೈಟ್ ಮಕ್ಕಳ, ಸೊ ಫಸ್ಟ್ 3 ಕ್ಲಾಸ್, ದಿಸ್ ಇಸ್ ದ ಥರ್ಡ್ ಕ್ಲಾಸ್. ಫಸ್ಟ್ 3 ಕ್ಲಾಸಸ್ ಇಲ್ಲಿ ವಿ ಡಿಸ್ಕಸ್ಡ್ ಅಬೌಟ್ ಸಮ್ ನಂಬರ್ ಟೈಪ್ಸ್. ಈ ನಂಬರ್ ಟೈಪ್ಸು ಈ ಚಾಪ್ಟ್ರಲ್ಲಿ ನಿಮಗೆ ತುಂಬ ಬೇಕಾಗುತ್ತೆ ಮಕ್ಕಳ. ಇಟ್ಸ್ ಅನ್ ಇಂಟ್ರಡಕ್ಷನ್. ಸೊ ವಿ ಡಿಸ್ಕಸ್ಡ್ ನ್ಯಾಚುರಲ್ ನಂಬರ್ಸ್, ಈವನ್ ನಂಬರ್ಸ್, ಆಡ್ ನಂಬರ್ಸ್, ರೆಕ್ಟ್ಯಾಂಗ್ಯುಲರ್ ನಂಬರ್ಸ್, ಸ್ಕ್ವೇರ್ ನಂಬರ್ಸ್, ಟ್ರಯಾಂಗ್ಯುಲರ್ ಅಥವಾ ಸ್ಟೇರ್ಕೇಸ್ ನಂಬರ್ಸ್. ಸೊ above all, now we discussed what is called visual proof in mathematics. It's a beautiful concept, visual proof in mathematics. So this is about introduction. So next class we will actually start the chapter. Okay, each chapter it starts with a puzzle. Okay, ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಪಝಲ್ ನಾನು ಸ್ಟಾರ್ಟ್ ಮಾಡ್ತೀನಾ ಇಲ್ವಾ ಗೊತ್ತಿಲ್ಲ. ಆ ಪಝಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಗೈನ್ ಅದನ್ನು ಸಾಲ್ವ್ ಮಾಡೋದಕ್ಕೆ ನಿಮ್ಗೊಂದು ಸ್ವಲ್ಪ ಬೇಸಿಕ್ ಒಂದಷ್ಟು ಕಾನ್ಸೆಪ್ಟ್ಸ್ ಬೇಕಾಗುತ್ತೆ. ಅದನ್ನು ನಾನು ಡಿಸ್ಕಸ್ ಮಾಡಿ ಆಮೇಲೆ ಪಝಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ದಟ್ ಪಝಲ್ ಈಸ್ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ ಪಝಲ್ ಅದು. ಓಕೆ, ಆ ಪಝಲ್ನ ನೀವು ಇಬ್ಬರೂ ಸೇರಿಕೊಂಡು ಸಾಲ್ವ್ ಮಾಡೋಣ ಮಕ್ಕಳ. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್.